ಏನೇ ಮಾಡ್ತಾ ಇದ್ದೀಯ ಚಿನ್ನ? ಆನಂದ್, ಅವರಿಬ್ರು ಒಬ್ರಿಗೊಬ್ರು ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಡಿಸ್ಟೆನ್ಸ್ ಅಲ್ಲೇ ಇರ್ತಾರೆ, ಹತ್ರನೂ ಕೂತ್ಕೊಳ್ಳಲ್ಲ. ಒಬ್ರು ರೆಸ್ಪೆಕ್ಟೆಡ್ ಚೇರ್ಮನ್, ಇನ್ನೊಬ್ರು ರೆಸ್ಪೆಕ್ಟೆಡ್ ಪ್ರೆಸಿಡೆಂಟ್ ಅನ್ನೋ ಥರ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡೇ ಇರ್ತಾರೆ. ಹೀಗೆ ಆದ್ರೆ ಅವರಿಬ್ಬರ ಮಧ್ಯೆ ಲವ್ ಬೆಳೆಯೋದು ಯಾವಾಗ? ಅದು ನಿಜಾನೇ. ಈ ರೆಸ್ಪೆಕ್ಟ್ ಅನ್ನೋ ಜಾಗದಲ್ಲಿ ರೊಮ್ಯಾನ್ಸ್ ಬಂದ್ರೇನೆ ಈಕ್ವೇಶನ್ ಸರಿ ಹೋಗೋದು, ಜನರೇಷನ್ ಬೆಳೆಯೋದು. ಅವರಿಬ್ರು ಗಂಡ ಹೆಂಡತಿ ಅನ್ನೋ ಥರನೇ ಬಿಹೇವ್ ಮಾಡಲ್ಲ, ಅದಕ್ಕೆ ಇದು. ಆಹಾ, ಒಳ್ಳೆ ಐಡಿಯಾನೇ ಮಾಡಿದ್ಯಾ. ಮತ್ತೆ ಸುಮ್ಮನೆನಾ? ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಈ ಕೂಲ್ ಆಗಿರೋ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಈಗ ಹೇಗಿದಾರೋ ಹಾಗೆ ಇರ್ತಾರೆ. ಬಟ್ ಈ ಓಡ್ಕಾ ಮಿಕ್ಸ್ ಮಾಡಿರೋ ಡ್ರಿಂಕ್ ಕುಡಿದ್ರೆ ಸ್ವಲ್ಪ ಆಕ್ಟಿವ್ ಆಗ್ತಾರೆ. ಚಿನ್ನ, ಕೊನೆಗೂ ನನ್ನ ಟ್ರ್ಯಾಕ್ಗೆ ಬಂದಲ್ಲ. ಏನು ಹೆಚ್ಚು ಕಮ್ಮಿ ಆಗಲ್ಲ ತಾನೆ? ಏನೂ ಆಗಲ್ಲ, ಸುಮ್ಮನೆ ಇರು. ನೋಡು, ಇಷ್ಟೇ ಮಿಕ್ಸ್ ಮಾಡಿರೋದು. ಏನು ಇಷ್ಟೇ ಇಷ್ಟ? ಸುಮ್ಮನೆ ಇರು. ಆಗ್ಲಿ, ಏನೇನಾಗುತ್ತೋ ಆಗ್ಲಿ. ಭಯ್ಯ, ನಾನು ಹೇಳೋದು ಸ್ವಲ್ಪ ಕೇಳೋ. ನೀನ್ ಏನ್ ಹೇಳಕ್ ಬರ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಳೆ ರೆಕಾರ್ಡ್ನೇ ಪ್ಲೇ ಮಾಡ್ತಿದ್ಯಾ, ನೀನ್ ತಂಗಿ ಪರವಾಗಿ ಕ್ಯಾಂಪೇನ್ ಮಾಡ್ತಿದ್ಯಾ, ಅಷ್ಟೇ ತಾನೇ? ಅದಲ್ಲ ಕಣೋ, ಇದು ಬೇರೆನಿದೆ ವಿಷಯ. ನಾನು ಹೇಳೋದು ನೀನು ಕೇಳಿಸ್ಕೊಳ್ಳಬೇಕು. ನೀನ್ ನನ್ ಬಿಡಲ್ಲ ಅಂತ ಕಾಣುತ್ತೆ. ಹೇಳು, ಅದೇನ್ ಹೇಳ್ತೀಯ? ನಿನ್ನಮ್ಮ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಏನೆಲ್ಲ ಕಷ್ಟಪಟ್ಟಿದ್ದಾಳೆ ಗೊತ್ತೇನೋ ನಿಂಗೆ? ಈ ಮನೇಲಿ ಏನೇನು ನಡೆದಿದೆ ಗೊತ್ತಾ ನಿಂಗೆ? ನೋಡು ಮಾಮ್ಸ್, ನಿನಗೆ ನಿನ್ನ ತಂಗಿ ಮೇಲೆ ಪ್ರೀತಿ ಅಕ್ರೆ ಇರ್ಬೋದು, ಬಟ್ ನನಗೆ ಅದೆಲ್ಲ ಹೊರಟೋಗಿದೆ. ಇದು ನೀನ್ ಮಾತಾಡ್ತಿರೋದಲ್ಲ ಕಣೋ, ನಿನ್ನ ಒಳಗಡೆ ದೆವ್ವ ಸೇರ್ಕೊಡ್ತಿಲ್ಲ, ದೆವ್ವ ಅದು ಮಾತಾಡ್ತಾ ಇರೋದು. ಮಾಮ್ಸ್, ನನಗೆ ಕುಡ್ದದ್ದು. ನಾನು ಹೇಳೋದನ್ನು ಕೇಳಿಸ್ಕೋ. ನಿನ್ನ ಅಮ್ಮನ ಬಗ್ಗೆ ಏನು ಗೊತ್ತಿದ್ದೆ ಬಾಯಿ ಬಂದಾಗ ಮಾತಾಡ್ತಿದ್ಯಾ? ಅದೆಲ್ಲ ಗೊತ್ತಾಗಿದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊತಾ ಇದ್ದೆ ನೀನು. ಅವಳು ಮಕ್ಕಳಿಗೋಸ್ಕರ ಪಟ್ಟ ಪಾಡೇನು, ಯಾವ ಪರಿಸ್ಥಿತಿಲಿದ್ಲು, ಹೇಗೆ ಹಂತ ಹಂತವಾಗಿ ಬೆಳೆದ್ಲು, ಇದೆಲ್ಲ ಗೊತ್ತೇನು ನಿಂಗೆ? ಗೊತ್ತಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ಅಳಿಮಯ್ಯ, ತಿಳ್ಕೊಂಡು ಮಾತಾಡು. ನಿನ್ನ ಅಮ್ಮನಂತವ್ರು ನಿನಗೆ ಸಿಗಬೇಕು ಅಂದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಗೊತ್ತೇನೋ ನಿಂಗೆ? ಅಸಲಿಗೆ ನಿನ್ನ ಅಮ್ಮ ಯಾರು, ಅವಳು ಎಲ್ಲಿದ್ಲು, ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾವ್ ಎಲ್ಲಿದ್ವಿ ಅಂತ ಗೊತ್ತೇನೋ ನಿಂಗೆ? ಏನು ಗೊತ್ತಿಲ್ಲಲ್ಲ, ಎಲ್ಲಾನು ವಿವರವಾಗಿ ಹೇಳ್ತೀನಿ, ಕೇಳಿಸ್ಕೊ. ನನಗೇನು ಬೇಕಾಗಿಲ್ಲ, ನೀನೇನು ಹೇಳ್ಬೇಡ. ಅಯ್ಯೋ ದೇವ್ರ, ಅಳಿಮಯ್ಯ, ಈಗ ಏನೋ ಮಾಡ್ಕೊಂಡದು, ರಕ್ತ ಬರ್ತಾ ಇದೆಯಲ್ಲ, ಇರುವ ನಿಮಿಷ. ದೇವ್ರೆ, ಚಿಕ್ಕ ಮಕ್ಕಳ ತರ ಮಾಡ್ತಿಯಲ್ಲೋ, ಏನೋ ಮಾಡ್ಕೊಂಡಿದ್ದಲ್ಲ, ಗೊತ್ತಿಲ್ಲ ನಿಂಗೆ ಚೂರು, ಚಿಕ್ಕ ಹುಡುಗರ ತರ ಮಾಡ್ಕೊತಿಲ್ಲ. ಒಂದು ಕ್ಷಣದಲ್ಲಿ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ನಿನ್ನ ಇಷ್ಟು ಎತ್ತರ ಬೆಳೆಸೋದಕ್ಕೆ, ನಿನ್ನ ಇಷ್ಟು ದಪ್ಪ ಮಾಡೋದಕ್ಕೆ, ನಿನ್ನ ಬಾಡಿ ಹನಿ ಹನಿ ರಕ್ತ ಸೇರಿಸೋದಕ್ಕೆ ಕಷ್ಟಪಟ್ಟಿದ್ದಾಳೆ ಗೊತ್ತೇನೋ ನಿಂಗೆ? ಗೊತ್ತಿಲ್ಲ ಕಣೋ ನಿಂಗೆ, ಅಂದಾಜೇ ಇಲ್ಲ. ನಿನ್ನ ಅಮ್ಮನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಬಾಯಿ ಬಂದಾಗ ಮಾತಾಡ್ಬೇಡ ಕಣೋ. ಅವಳು ಎಷ್ಟು ನೊಂದಿದ್ದಾಳೆ ಗೊತ್ತೇನೋ ನಿಂಗೆ? ಬಿಡು ಮಾಮ್ಸ್, ಕೈಗೆ ಬಟ್ಟೆ ಕಟ್ಟೋ ಗ್ಯಾಪ್ ಅಲ್ಲಿ ನಿನ್ ಸಿಸ್ಟರ್ ಇಮೇಜ್ಗೆ ಕಲರ್ ಪೇಂಟ್ ಮಾಡ್ತಾ ಇದ್ಯಾ? ಬಾಯಿ ಬಂದಾಗ ಮಾತಾಡ್ತಿಯಲ್ಲ. ಸಾಕ್ ನಿಲ್ಸು ಮಾಮ್ಸ್. ಕೈಗಾಗಿರೋ ಗಾಯ ಜೊತೆಗೆ ನಿನ್ ಕೈ ತಲೆ ಡ್ರಿಲ್ ಹಾಕಿಸ್ಕೋಬೇಕಾ ನಾನು? ನಿನ್ನ ಕತೆ ಕೇಳಕ್ ನಾನು ರೆಡಿ ಇಲ್ಲ. ಗುಡ್ ಬೈ. ಪುಟಾಣಿಗಳಿಬ್ರು ಮಲ್ಕೊಂಡ್ಬಿಟ್ಟವೆ. ಗೆಳೆಯ, ಏನು ಮ್ಯಾಜಿಕ್ ಮಾಡ್ದೇನೋ? ನಂದೇನೇ ಇಲ್ಲಪ್ಪ, ಇಲ್ಲ ಇವ್ರ ಕತೆ ಹೇಳಿದ್ದು. ಗಂಡ ಹೆಂಡತಿ ಯಾರಾದ್ರೇನೋ ಒಟ್ಟು ಮಕ್ಕಳನ್ನ ಮಲಗಿಸೋದು ಇಂಪಾರ್ಟೆಂಟ್ ಅಲ್ವಾ ಚಿನ್ನ? ಬನ್ನಿ ಬನ್ನಿ, ಪಾರ್ಟಿ ಶುರು ಮಾಡೋಣ ಬನ್ನಿ. ಅಪರ್ಣ ಆಯ್ತಾ? ಬೇಗ ಬಾಬಾ. ಭೂಮಿಕಾ, ಥ್ಯಾಂಕ್ ಯು. ಏನೋ ಪಾರ್ಟಿ ಅಂದ್ಬಿಟ್ಟು ಬರೀ ಜ್ಯೂಸ್ ಕುಡಿಸ್ತಾ ಇದೆಯಾ? ಗೆಳೆಯ, ಲೇಡೀಸ್ ಫಸ್ಟ್ ಅಲ್ವಾ,
ಅದಕ್ಕೆ ಸಾಫ್ಟ್ ಡ್ರಿಂಕ್ಸ್. ಆಮೇಲೆ ನಮಗೆ ಗೌತಮ್ ಥ್ಯಾಂಕ್ ಯು. ತಗೊಳ್ಳಿ ಅದಕ್ಕೆ. ಕುಡೀರಿ ಅದಕ್ಕೆ. ಈ ನನ್ನ ಮಗ ಯಾಕೋ ಒಳೊಳಗಡೆನೆ ಏನೋ ಸ್ಕೆಚ್ ಹಾಕೋ ಥರ ಲುಕ್ ಕೊಡ್ತಾ ಇದ್ನಲ್ಲ, ಏನಿರ್ಬೋದು? ಅದಕ್ಕೆ ಜ್ಯೂಸ್ ಹೇಗಿದೆ ಅದಕ್ಕೆ? ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿರುತ್ತೆ. ಕುಡೀರಿ ಕುಡೀರಿ. ನಾನು ಈ ತರ ಜ್ಯೂಸ್ ಮುಂಚೆ ಕುಡ್ದಿದ್ದೇ ಇಲ್ಲ. ಯಾವ ಜ್ಯೂಸು? ಅದು ಸ್ಪೆಷಲ್ ಜ್ಯೂಸ್ ಅದು. ಇಫ್ ಯು ಡೋಂಟ್ ಮೈಂಡ್ ಒನ್ ಮೋರ್ ಪ್ಲೀಸ್. ಸಿಗುತ್ತೆ, ಖಂಡಿತ ಸಿಗುತ್ತೆ. ಚಿನ್ನ ತಗೊಂಬ, ಇನ್ನೊಂದು ಗ್ಲಾಸ್ ಬೇಕಂತೆ. ತರ್ತೀನಿ. ತಗೋ ಭೂಮಿಕಾ. ಚಿನ್ನ, ಗಾಡಿ ಫುಲ್ಲು ಲೋಡ್ ಆಗ್ಬಿಟ್ಟಿದೆ. ಅದಕ್ಕೆ ತುಂಬ ಥ್ಯಾಂಕ್ಸ್. ಅದಕ್ಕೆ ಥ್ಯಾಂಕ್ಸ್. ಯಾಕೆ? ನನ್ನ ಗೆಳೆಯನ ಮಧ್ಯೆ ಕಟ್ಟಾಗಿದ್ದ ಕನೆಕ್ಷನ್ನ ನೀವು ಮತ್ತೆ ಜಾಯಿನ್ ಮಾಡ್ತಾರಲ್ಲ, ಅದಕ್ಕೆ. ಓ, ನಾನು ಎಲೆಕ್ಟ್ರಿಷಿಯನ್ ಆಗ್ಬಿಟ್ಟೆ, ನನಗೆ ಗೊತ್ತಿಲ್ಲದೆ. ಆನಂದ್, ಗೌತಮ್, ಗೌತಮ್ ಆನಂದ್, ಸಖತ್ ಒಳ್ಳೆ ಫ್ರೆಂಡ್ಶಿಪ್ ನಂಗೆ. ನೋ ಸಾರಿ ಲವ್ ಸ್ಟೋರಿ. ವಾಹ್, ನೋಡಕ್ಕೆ 2 ಕಣ್ ಸಾಲಲ್ಲ. ಒಂದು ಹುಡುಗ ಒಂದು ಹುಡುಗಿನ ಪಡೆಯಕ್ಕೆ ಏನೆಲ್ಲ ಕಷ್ಟಪಡಬೇಕು, ಏನೆಲ್ಲ ಸರ್ಕಸ್ ಮಾಡಬೇಕು, ಅಷ್ಟನ್ನೆಲ್ಲ ಮಾಡಿಬಿಟ್ಟಿದ್ದೀರಾ ನೀವಿಬ್ರು. ಕಳ್ರ ಥರ ಪಾರ್ಕಲ್ಲಿ ಕಾಯೋದೇನು, ಇವರು ಕದ್ದು ಮುಚ್ಚಿ ನಿಮ್ಮ ಮನೆ ಹತ್ರ ಬರೋದೇನು, ರೋಡಲ್ಲಿ ನಿಂತ್ಕೊಂಡು ಗುಳೋ ಅಂತ ಅಳೋದೇನು, ಮಳೆಯಲ್ಲಿ ನಿಂತ್ಕೊಂಡು ಪ್ಯಾಥೋಸ್ ಫೀಲ್ ಮಾಡ್ಕೊಳ್ಳೋದೇನೋ, ರಾತ್ರಿ ನಿದ್ದೆಯಲ್ಲಿ ಎದ್ದು ಆನಂದ್ 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 ಅಂತ ಕನ್ವರ್ಸೋದೇನೋ, ಒಂದ 2 ಎಷ್ಟೊಂದು ಎಮೋಷನಲ್ ಮೂಮೆಂಟ್ಸ್. ಯಾವುದು ಕಳ್ಬೇಕು ಯಾವುದು ಕಳ್ಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ಶೂಟ್ ಮಾಡಿ ಫಿಲ್ಮ್ ಆಗಿ ರಿಲೀಸ್ ಮಾಡಿದಿದ್ರೆ ಸಿನಿಮಾ 100 ಡೇಸ್ ಅಲ್ಲ, ಸೂಪರ್ ಸೆ ಸೂಪರ್ ಹಿಟ್. ಭೂಮಿಕಾ, ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಏನೇನೋ ಮಾತಾಡ್ತಾ ಇದ್ದೀರಾ, ಕಂಟ್ರೋಲ್ ಇದೆಯಾ ಸ್ವಲ್ಪ? ಸ್ಮಾಲ್ ಕರೆಕ್ಷನ್. ನಾನೇನೇನೋ ಮಾತಾಡ್ಬೇಕಿರೋದನ್ನೇ ಮಾತಾಡ್ತಿದ್ದೆ. ಸತ್ಯ ಏನು ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಿಲ್ಲಿ. ಆ ಪಾಠ ಓದಿಲ್ವಾ ನೀವು ಸ್ಕೂಲಲ್ಲಿ? ಪಾಠ ಓದಿದ್ದೀನಿ, ಬಟ್ ನೀವು ಹೇಳಿದ್ದೆಲ್ಲ ನಾನು ಏನು ಮಾಡಿಲ್ಲ. ಸತ್ಯಮೇವ ಜಯತೆ. ಸುಳ್ಳು ಯಾವಾಗಲೂ ಸೋಲುತ್ತೆ ನೋಡಿ, ಅದಕ್ಕೆ ಸುಳ್ಳು ಹೇಳಬಾರ್ದು. ನೀವು ನಿಜ ಹೇಳಿ, ನೀವು ಇದನ್ನೆಲ್ಲ ಮಾಡಿದ್ರೋ ಇಲ್ವೋ ಹೇಳಿ. ಅಲ್ಲ, ನೀವು ಎದೆ ಮುಟ್ಟು ಹೇಳಿ, ನೀವು ಮಾಡಿದ್ರೋ ಇಲ್ವೋ ಅಂತ ನೋಡಿ. ಸತ್ಯ ಹೇಳ್ತಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟು
ಅದಕ್ಕೆ ಹೇಳೋದು ಸತ್ಯಮೇವ ಜಯತೆ. ಗೌತಮ್ ಅವರೇ, ನನಗೊಂದು ಡೌಟು. ರಾತ್ರಿ ಮಲಗಬೇಕಾದ್ರೆ ನೀವು ನಿದ್ದೆ ಮಾತ್ರೆ ತಗೊಂಡೇ ಮಲಗಿತ್ತ, ಅಥವಾ ಮಿಸ್ ಆಗಿ ಬೇರೆ ಏನಾದರೂ ಪಿಲ್ ತಗೊಂಡ್ರ? ನಿದ್ದೆ ಮಾತ್ರೆ ತಗೊಂಡ್ರು ಆನಂದ್ ಆನಂದ್ ಅಂತ ಬಡಬಡಾಯಿಸ್ತಿದ್ರಲ್ಲ, ಅದಕ್ಕೆ ಹೇಳೋದು ಎಲ್ಲ ಶಿಪ್ಗಿಂತ ಫ್ರೆಂಡ್ಶಿಪ್ ದೊಡ್ಡದು. Hats off to you. Hats off to you. ಭೂಮಿಕಾ, ಅವಂದ ಆ ಕತೆ ಆದ್ರೆ ಈ ಸರ್ ಕತೆ ಕೇಳು. ನನ್ನ ಹತ್ರ ಸುಳ್ಳು ಹೇಳಿ ಗೌತಮ್ಗೋಸ್ಕರ ಪಾರ್ಕಲ್ಲಿ ಕಾಯ್ಕೊಂಡ್ ಕೂತಿರೋದೇನು, ಬಿಲ್ಡಿಂಗ್ ಹತ್ತಿ ನೋಡೋದೇನು, ಮನೆಗ್ ಬಂದು ಗೊಳೋ ಅಂತ ಅಳೋದೇನು. ಹಬ್ಬಬ್ಬಬ್ಬಬ್ಬ, ಒಂದಾ ಎರಡ ಕತೆಗಳು. ನೀನು ಇದ್ದೆ ಅಲ್ಲಿ. ಸಾರಿ ಕಣ. ಸಾರಿ ಅಂತ ಹೇಳ್ದೆ ತಾನೆ. ಸಾರಿ. ಫ್ರೆಂಡ್ಶಿಪ್ ಅಂದ್ರೆ ಅದು. ಹಿಂದೆ ಬಂದಿದ್ರು ಬಂದಿರಬಹುದು, ಮುಂದೆ ಬರಲ್ಲ. ನೆವರ್ ಬಿಫೋರ್, ನೆವರ್ ಅಗೇನ್. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣನ ಮುಗಿಸ್ತಿದ್ದೀನಿ. ಆನಂದ್ಗೆ ಆನಂದ್ಗೆ ಜೈ ಜೈ, ಗೌತಮ್ಗೆ ಜೈ ಜೈ, ಅವ್ರ ಫ್ರೆಂಡ್ಶಿಪ್ಗೆ ಜೈ ಜೈ. ಫ್ಯಾಷನ್ ಫೀಲ್ಡು ಮೇನ್ ಆಗಿ ಬ್ಯೂಟಿ ಕೇಳುತ್ತೆ. ಮಕ್ಕಳಾದ್ರೆ ನೆಕ್ಸ್ಟ್ ಸೆಕೆಂಡ್ ಯಾವುದು ಉಳಿಯೋದಿಲ್ಲ. ನಿನ್ನ ಬ್ಯೂಟಿ ಜೊತೆ ನಿನ್ನ ನೇಮು ಫೇಮು ಎಲ್ಲ ಹೊಟ್ಟೋಗುತ್ತೆ ಮಗಿ. ನಿನ್ಗಿನ್ನ ಟೈಮ್ ಇದೆ, ಜಸ್ಟ್ ಥಿಂಕ್ ಅಬೌಟ್ ಇಟ್. ಮಹಿ, ಯಾಕೆ ಡಲ್ ಆಗಿದೆಯಾ? ಹೇಳು ಮಹಿ, ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ತಲೆಯಲ್ಲಿ ಏನು ನೋಡ್ತಾ ಇದೆ? ನನ್ನ ಹತ್ರ ಏನಾದರೂ ಹೇಳ್ದೆ ಮುಚ್ಚಿಡ್ತಿದ್ಯಾ? ಹಾಗೇನಿಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ಯಾ? ನೀನು ನೋಡಿದ್ರೆ ಏನೋ ಮುಚ್ಚಿಡ್ತಿದ್ಯಾ ಅಥವಾ ಏನೋ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದೆಯಾ ಅಂತ ಅನ್ನಿಸ್ತಿದೆ. ಇಲ್ವಲ್ಲ, ಐ ಆಮ್ ಓಕೆ, ನಾನು ಆರಾಮಾಗೇ ಇದ್ದೀನಿ. ಚಿಕ್ಕ ಮಕ್ಕಳು ನಿನ್ನ ನೋಡಿದ್ರು ಹೇಳ್ಬಿಡ್ತಾರೆ ನೀನೇನೋ ಯೋಚನೆ ಮಾಡ್ತಿದ್ಯಾ, ಸಮಥಿಂಗ್ ಈಸ್ ಬಾದರಿಂಗ್ ಯು ಅಂತ. ನೋಡು ಮಹಿ, ಅದೇನೇ ವಿಷಯ ಇರಲಿ ನೀನು ನನ್ನ ಹತ್ರ ಹೇಳ್ಕೋಬೋದು. ಬಿಕಾಸ್ ಯು ಆರ್ ಮೈ ವೈಫ್. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಜೀವ. ಮಹಿ, ನೀನು ನನ್ನನ್ನೇ ನಂಬ್ಕೊಂಬಂದಿದ್ಯಾ. ಏನಾದರೂ ಪ್ರಾಬ್ಲಮ್ಮಾ? ನನ್ನಿಂದ ಏನಾದರೂ ಆಗಬೇಕಾ? ಏನಾದರೂ ಇದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಜೀವ. ಜೀವಾಗೆ ಈ ವಿಷಯ ಹೇಳೋ ಬೇಡವೋ? ಏನು ಮಾಡಲಿ? ಹೋಲ್ಡ್ ಆನ್. ಆನಂದ್ ಅವರೇ, ನಾನು ನಿಮಗೊಂದು ಪ್ರಶ್ನೆ ಕೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಅಯ್ಯೋ, ಬೇಜಾರು ಯಾಕೆ? ಕೇಳಿ, ಅದಕ್ಕೆ ಪರವಾಗಿಲ್ಲ, ಕೇಳಿ. ಥ್ಯಾಂಕ್ಸ್. ಅಲ್ಲ, ನೀವು ನಿಮ್ಮ ಗೆಳೆಯನ ಜೊತೆ ಸಂಸಾರ ಮಾಡಿಕೊಂಡು
ಓ ಸಾರಿ, ಐ ಮೀನ್ ನೀವು ನಿಮ್ಮ ಗೆಳೆಯನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು. ಕಷ್ಟ ಆಗಿಲ್ವಾ? ಯಾಕತ್ಗೆ? ನನ್ನ ಗೆಳೆಯ ತುಂಬ ಒಳ್ಳೆಯವನು. ಸಾರಿ, ಒಳ್ಳೆಯವ್ರೆ, ತುಂಬ ಒಳ್ಳೆಯವರು. ಆದರೆ ಇವರು ವರ್ಕೆ ತುಂಬ ಕೆಟ್ಟದು. ನಂಗೆ ಇಡೀ ರಾತ್ರಿ ನಿದ್ದೆನೇ ಬರಲ್ಲ ಗೊತ್ತಾ. ಮನೆಯಲ್ಲಿ ಟ್ರಕ್ಕು, ರೈಲು, ಟ್ರ್ಯಾಕ್ಟರು, ಹೆಲಿಕಾಪ್ಟರ್ ಓಡಾಡ್ತಾ ಇರುತ್ತೆ, ನಿದ್ದೆನೇ ಬರಲ್ಲ ಗೊತ್ತಾ. ಡೈಲಿ ಕಿವಿಯಲ್ಲಿ ಹತ್ತಿ ಇಟ್ಕೊಂಡು ಮಲಗಕ್ಕಾಗುತ್ತಾ? ಆದರೂ ನಾನು ಮಲಗ್ತೀನಿ, ನೋವಾಗುತ್ತೆ, ಅನುಭವಿಸ್ತೀನಿ. ಖಾಲಿ ಆಗೋಗುತ್ತೆ ಅಂದ್ಬಿಟ್ಟು ಒಂದಿನ ಮುಂಚೆನೆ ಹತ್ತಿ ತಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ನಿಮ್ ಗೆಳೆಯನ್ ಗೊರ್ಕೆ ಅಂದ್ರೆ ನಂಗಷ್ಟು ಭಯ, ರೆಸ್ಪೆಕ್ಟ್. ಭೂಮಿಕಾ, ಸುಮ್ಮನಿದ್ಬಿಡಿ ಪ್ಲೀಸ್. ಈಗ ಯಾಕದಲ್ಲ ಇದೆಲ್ಲ ಯಾಕೀಗ? ಸುಮ್ಮನಿದ್ಬಿಡಿ. ಈಗಲೇ ಬೇಕು. ಇಡೀ ಕರ್ನಾಟಕದ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಇಲ್ಲೇನಾಗ್ತಿದೆ ಅಂತ. ಆನಂದ್ ಅವರು, ಅದಕ್ಕೆ ನಿಮಗೆ ಗೊತ್ತಾ ಇವ್ರ ಜೊತೆ ಬದುಕೋದು ಎಷ್ಟು ಕಷ್ಟ ಅಂತ? ಎಡಗಡೆ ಕಾಲನ್ನ ಎಡಗಡೆಗಿಡಬೇಕು, ಬಲಗಡೆ ಕಾಲನ್ನ ಬಲಗಡೆಗಿಡಬೇಕು. ಯಾವುದೇ ವಸ್ತುನ ಮುಟ್ಟಬೇಕಂದ್ರೆ 1000 ಸಲ ಯೋಚನೆ ಮಾಡಬೇಕು. ಮುಟ್ಟಕ್ಕೆ ಮುಂಚೆ ಸ್ಯಾನಿಟೈಸರ್ ಹಾಕೋಬೇಕು, ಮುಟ್ಟದಾದ್ಮೇಲೂ ಸ್ಯಾನಿಟೈಸರ್ ಹಾಕೋಬೇಕು. ಎಲ್ಲ ಕ್ಲೀನ್ ಆಗಿರ್ಬೇಕು. ಯಾವ ವಸ್ತು ಎಲ್ಲೆಲ್ಲಿರಬೇಕೋ ಅಲ್ಲಲ್ಲೇ ಇರಬೇಕು. ಮನೆಗೆ ಬಂದು ಮಿಲಿಟ್ರಿ ಕ್ಯಾಂಪ್ ಅಂತ ಸೇರ್ಕೊಂಡು ಒಂದು ಅರ್ಥ ಆಗ್ತಿಲ್ಲ. ಭೂಮಿಕಾ, ಅದು ಡೋಂಟ್ ಡಿಸ್ಟರ್ಬ್. ನಾನೇನು ಹೇಳ್ತಿದ್ದೆ? ಅದೇ ಅದಕ್ಕೆ ಇದು ಮಿಲಿಟ್ರಿ ಕ್ಯಾಂಪಲ್ಲಿದ್ದೆ, ಇವ್ರು ಸರಿ ಇಲ್ಲ ಕೇಳಿದ್ರು ಅಷ್ಟೇ. ಕರೆಕ್ಟ್, ಆ ಮಿಲಿಟ್ರಿ ಕ್ಯಾಂಪಲ್ಲಿದ್ದೀನಿ ನಾನು. ಕರೆಕ್ಟ್. ಮನುಷ್ಯ ಸರಿಗಿಲ್ಲ, ಇವನಿಗೆ ಮನುಷ್ಯತ್ವನೇ ಇಲ್ಲ, ಗಡ್ಡ ಇಲ್ಲದೆ ಇರೋ ಗಬ್ಬರ್ ಸಿಂಗ್ ಅನ್ಕೊಂಡಿದ್ದೆ ನಾನು. ಆದರೆ ಇವ್ರ ಫ್ರೆಂಡ್ ಮೇಲೆ, ಐ ಮೀನ್ ನಿಮ್ಮ ಮೇಲಿರೋ ಫೀಲಿಂಗ್ ನೋಡಿಕೊಂಡು ಫುಲ್ ಫಿದಾ ಆಗೋಗ್ಬಿಟ್ಟೆ. ಆ ಒಂದು ವಿಷಯದಲ್ಲಿ ಇವ್ರು ತುಂಬಾನೇ ಗ್ರೇಟ್. ಇಂಥ ಫ್ರೆಂಡ್ ಪಡೆಯೋಕ್ಕೆ ನೀವು 1 ಜನ್ಮ 2 ಜನ್ಮ ಅಲ್ಲ, 100 ಜನ್ಮ ಪುಣ್ಯ ಮಾಡಿರ್ಬೇಕು. ಹೌದದ್ಕೆ, ಇವನ್ನ ಪಡೆಯೋಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ. ಭೂಮಿಕಾ, ಒಂದು ಕೆಲಸ ಮಾಡು. ಯಾವಾಗಲೂ ಇವನು ಡಿಸಿಪ್ಲಿನ್ ಅಂತಿರ್ತಾನಲ್ಲ, ಮಕ್ಕಳನ್ನ ಕೂಡ ಹಾಕಲ್ವಾ, ಆ ಥರ ಒಂದಿನ ಇವನು ಕೂಡ ಹಾಕ್ಬಿಡು. ಏ ಅದೆಲ್ಲ ಮಾಡೋಕ್ಕಾಗಲ್ಲ, ಕಷ್ಟ ಆಗೋಗುತ್ತೆ. ಸಾರ್ಗೆ ಕತ್ಲದ್ರೆ ಭಯ. ಲೈಟ್ಸ್ ಫುಲ್ ಲೈಟ್ಸ್ ಆನ್ ಇರಬೇಕು, ಮಲಗಬೇಕಾದ್ರೂ ಆ ಲೈಟ್ಸ್ ಆನ್ ಅಲ್ಲೇ ಇರುತ್ತೆ. ಹೌದಾ? ಅಷ್ಟೊಂದು ಭಯನ ಅವನಿಗೆ? ಹೌದು. ಅದೊಂದಕ್ಕೆ ಭಯ ಪಡ್ತಾನ ಅಥವಾ ಇನ್ಯಾವುದಕ್ಕೆಲ್ಲ ಭಯ ಪಡ್ತಾನೆ? ಅದಲ್ಲದೆ ನಾನು ಹೇಳ್ತೀನಿ ಬಿಡಿ. ಕಂಟಿನ್ಯೂ. ನಿಜ ಹೇಳಿ, ಎಷ್ಟು ಮಿಕ್ಸ್ ಮಾಡಿದಿರೋ? ಗೆಳೆಯ, ನಿಜ ಹೇಳಬೇಕು ಅಂದರೆ ನಿಮ್ಮಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಬಿಲ್ಡ್ ಮಾಡೋಕ್ಕೆ ಇವಳು ಜಾಸ್ತಿನೇ ಮಿಕ್ಸ್ ಮಾಡ್ಬಿಟ್ಟಿದ್ದಾಳೆ ಕಡೆ. ಅವ್ನು ನಾರ್ಮಲ್ ಆಗಿದ್ರೆ ಗಂಟೆ ಟ್ಯೂಷನ್ ತಗೋತಾರೆ ಕಣೋ. ನೋಡು, ಆಗಲೇ 2ನೇ ಪೆಗ್ಗು ಮುಗಿಸ್ತಾ ಇದ್ದಾರೆ. ಅಪರ್ಣ ಅವರೇ, 1 more ಪ್ಲೀಸ್. ಇವ್ರ ಬಾಯಲ್ಲಿ ಇನ್ನೂ ಏನೇನು ಕೇಳಬೇಕು, ಏನೇನೆಲ್ಲ ಹೇಳ್ತಾರೋ